ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗ್ಗೆ ತಿಂಡಿ ಏನು ಅಂತ ಯೋಚನೆ ಮಾಡೋದಕ್ಕಿಂತ ಇದೇ ಮಾಡೋದು ಅಂತ ನಾನು ನಿರ್ಧಾರ ಮಾಡಿ ಒಂದು ವಾರ ದೋಸೆ ಸಪ್ತಾಹ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ದೋಸೆ ಸಪ್ತಾಹದ ಇನ್ನೊಂದು ದಿನದ ದೋಸೆ ಏನಪ್ಪ ಅಂತ ಕೇಳ್ತಿರ್ಬೋದು ನೀವು. ನಾಳೆ ಏನ್ ತಿಂಡಿ ಮಾಡೋಣ ಸುಶಾಂತ್? ದೋಸೆ ಏನ್ ದೋಸೆ ಮಾಡೋಣ? ಅದಕ್ಕೇನಂತಾರೆ? ಹೆಸರು ಕಾಳು ದೋಸೆ ಅಂದ್ರೆ ಪೆಸರಟ್ಟು ದೋಸೆ. ಅದು ನಿಮಗೆ ಮೊದಲೇ ರುಬ್ಬಿ ಇಡಬೇಕು ಅಥವಾ ಹುಳಿ ಬರಬೇಕು ಆ ಥರ ಏನೂ ಇಲ್ಲ. ಈಗ ನಾನು ರಾತ್ರಿ 9 ಗಂಟೆ ಇಷ್ಟೊತ್ತಿಗೆ ನಾನು ನೆನೆಸಿ ಇಡ್ತಾ ಇದ್ದೀನಿ. ಹೇಗೆ ನೆನೆಸ್ತೀನಿ, ಏನೇನು ನೆನೆಸ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ನೆನೆಸಿ ಇಟ್ಟು ಬೆಳಗ್ಗೆ ರುಬ್ಕೊಂಡು ತಕ್ಷಣ ದೋಸೆ ಮಾಡೋದು. ನೀವು ಹುಳಿ ಬರಕ್ಕೆ ಇಡಬೇಕು ಅಥವಾ ಈ ಚಳಿಗಾಲದಲ್ಲಿ ಹುಳಿ ಬರಲ್ವಲ್ಲಪ್ಪ ಅಂತ ಯೋಚನೆ ಯಾವುದೂ ಇಲ್ಲ. ಬೆಳಗ್ಗೆ ರುಬ್ಕೊಳ್ಳೋದು, ಹಾಗೆ ದೋಸೆ ಮಾಡೋದು. ತುಂಬ ರುಚಿಯಾಗಿರುತ್ತೆ. ನಿಮಗೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಸೇರಿಸ್ಬೇಕು ಅನ್ನೋದನ್ನು, ಯಾವ ಪ್ರಮಾಣದಲ್ಲಿ ಸೇರಿಸ್ಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಪೆಸರಟ್ಟು ದೋಸೆ. ಮೊದಲಿಗೆ ಒಂದು ಮೆಷರಿಂಗ್ ಕಪ್, ಯಾವ ಕಪ್ ಬೇಕಾದರೂ ತಗೊಳ್ಳಿ ನೀವು. ಅದೇ ಬೇಕು ಇದೇ ಬೇಕು ಅನ್ನೋದು ಏನೂ ಇಲ್ಲ. ಅದರಲ್ಲಿ ಮೊದಲಿಗೆ ನಾನು ಹೆಸರು ಕಾಳು ತಗೋತಾ ಇದ್ದೀನಿ. ನೋಡಿ, ಹೆಸರು ಕಾಳು ಏನಿದು ಹೆಸರುಕಾಳು ಹಾಕು, ಆ ಪಾತ್ರಕ್ಕೆ ಹಾಕು. ಒಂದು ಕಪ್ಪು ಹೆಸರು ಕಾಳು, ಇನ್ನೊಂದು ಅರ್ಧ ಕಪ್ ಅಷ್ಟು ತಗೋತೀನಿ ನಾನು. ಅರ್ಧ ಕಪ್ಪು ಅಂದ್ರೆ 1.5 ಕಪ್ ಅಷ್ಟು ನಾನು ಹೆಸರು ಕಾಳು ತಗೊಂಡಿದ್ದೀನಿ. ಹಾಕೋದಕ್ಕೆ ಸುಶಾಂತ್ 1.5 ಕಪ್ ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲೂ ತಗೋಬೋದು. 2 ಕಪ್, ಚಿಕ್ಕ ಕಪ್ ಆದರೆ 2 ಕಪ್ಪು ತಗೋಬೋದು. ನಾನು ಸ್ವಲ್ಪ ದೊಡ್ಡದಾಗಿರೋದಕ್ಕೆ 1.5 ಕಪ್ ತಗೊಂಡಿದ್ದೀನಿ. ಹೆಸರು ಕಾಳು ಜೊತೆ ನಾನು ಸ್ವಲ್ಪ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸ್ದೇನೂ ಮಾಡ್ಬೋದು, ಬಟ್ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂಚೂರು ಅಕ್ಕಿ ಸೇರಿಸ್ತೀನಿ. ನಾನು ಒಂದೊಂದು ಸಲ ಸೇರಿಸಲ್ಲ, ನವಣೆ ಸೇರಿಸ್ತೀನಿ ಜೊತೆಯಲ್ಲಿ. ಇವತ್ತು ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಸೇರಿಸ್ತೀನಿ. ನೀವೆಷ್ಟು ತಗೊಂಡಿದ್ದೀರಾ ಹೆಸರು ಕಾಳು ಅದರ ಕಾಲು ಪ್ರಮಾಣ, 1/4 ಅಷ್ಟು ಅಕ್ಕಿ ತಗೋಬೋದು. ನಾನು ಅದು ದೊಡ್ಡ ಕಪ್ಪಲ್ಲಿ 1.5 ಕಪ್ ತಗೊಂಡಿರೋದಕ್ಕೆ ಇದರಲ್ಲಿ ಒಂದು 3/4 ಕಪ್ ಅಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಂದರೆ ಕಾಲರಷ್ಟು ಅಕ್ಕಿ. ತೆಗಿ. ನಮ್ಮ ಸುಶಾಂತ್ ಹಾಕ್ತಾ ಇದ್ದಾನೆ ಅಕ್ಕಿ. ತೋರಿಸು. ಅಕ್ಕಿ ತಗೊಂಡಿದ್ದೀನಿ. ಏನು ತಗೊಂಡಿದ್ದಾನೆ ಸುಶಾಂತ್? ಅಕ್ಕಿ ಎಷ್ಟಿದೆ ಅಕ್ಕಿ? 1 ಕಪ್. 1 ಕಪ್ ಇದೆಯಾ? 1 ಕಪ್ ಇಲ್ಲ, 3/4 ಕಪ್ ಅಷ್ಟು ಅಕ್ಕಿ ಸುಶಾಂತ್ ಸೇರಿಸ್ತಾ ಇದ್ದಾನೆ. ಕಾಲು ಪ್ರಮಾಣದಷ್ಟು ಅಕ್ಕಿ ತಗೊಂಡಿದ್ದೀನಿ. ಕಡ್ಲಿಪಿಲಿ ಏನಿದೆ ಸುಶಾಂತ್? ತಗೋ, ತೋರಿಸಿಲಿ. ಕಡ್ಲಿಪಿಲಿ ತಗೊಂಡಿದ್ದೀನಿ. ಏನ್ ತಗೊಂಡಿದ್ದಾನೆ ಸುಶಾಂತ್? ಕಡ್ಲಿಪಿಲಿ ತಗೊಂಡಿದ್ದೀನಿ. ಕಡಲೆಬೇಳೆ ನಾನೊಂದು 2 ಸ್ಪೂನ್ ಅಷ್ಟು, ಜಾಸ್ತಿ ತಗೊಂಡಿಲ್ಲ, ಒಂದು 2 ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಸೇರಿಸ್ತಾ ಇದ್ದೀನಿ. ವೆರಿ ಗುಡ್. ನೋಡಿ, ನಾನು ದೊಡ್ಡ ಕಪ್ಪಲ್ಲಿ 1.5 ಕಪ್ ಅಷ್ಟು ಹೆಸರು ಕಾಳು, ಹಾಗೆ 1/4 ಹೆಸರು ಕಾಳು ಎಷ್ಟು ತಗೊಂಡಿದ್ದೀರಾ ಅದರ ಕಾಲರಷ್ಟು ಅಕ್ಕಿ, ದೋಸೆ ಅಕ್ಕಿ, ಹಾಗೆ ಒಂದು 2 ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ. ಜೊತೆಯಲ್ಲಿ ನಿಮಗೆ 1 ಚಮಚ ಮೆಂತ್ಯನೂ ಸೇರಿಸ್ಕೋಬೋದು. ನಾನು ಒಂದು ಚಿಕ್ಕ ಚಮಚದಲ್ಲಿ ಮೆಂತ್ಯನೂ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೇರಿಸ್ಬೇಕು ಅಂತ ಏನೂ ಇಲ್ಲ. ನಾನು ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಆರೋಗ್ಯಕ್ಕೆ ಮೆಂತ್ಯ ಒಳ್ಳೆಯದು, ಅದಕ್ಕೋಸ್ಕರ ನಾನು ಒಂದು ಮೆಂತ್ಯ ಸೇರಿಸಿದ್ದೀನಿ. ಇದಿಷ್ಟನ್ನ ರಾತ್ರಿ ನೀವು ಮಲಗೋವಾಗ ಚೆನ್ನಾಗಿ ತೊಳೆದು 3-4 ಸಲ ತೊಳೆದು ನೆನೆಸಿ ಇಟ್ಟರೆ ಆಗೋಯ್ತು. ಬೆಳಗ್ಗೆ ತಕ್ಷಣ ರುಬ್ಕೊಂಡು ದೋಸೆ ಮಾಡೋದು. ನಾನು ತೊಳ್ಕೊಂಡು ಬಂದು ನೆನೆಸಿ ಇಟ್ಬಿಡ್ತೀನಿ. ತೋರಿಸ್ತೀನಿ ನಿಮ್ಗೀಗ. 3-4 ಸಲ ತೊಳ್ಕೊಂಬರ್ತೀನಿ. ನಾನು ಅಕ್ಕಿ ಮತ್ತು ಹೆಸರು ಕಾಳು ಕಡಲೆಬೇಳೆಗಳನ್ನು ಕ್ಲೀನಾಗಿ ಒಂದು 4 ಸಲ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ನೆನೆಸಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ನಂತರ ಅದನ್ನು ರುಬ್ಕೊಂಡು ದೋಸೆ ಮಾಡೋದು. ಹೇಗೆ ಅದನ್ನು ರುಬ್ಬಿ ದೋಸೆ ಮಾಡೋದಂತ ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಬೆಳಿಗ್ಗೆ ಸಿಗೋಣ. ಆತ್ಮೀಯರೇ, ನಿನ್ನೆ ರಾತ್ರಿ ನಾವು ಮಲಗುವ ಮೊದಲು ಪೆಸರಟ್ಟು ದೋಸೆಗೆ ಎಲ್ಲ ನೆನೆಸಿ ಇಟ್ಟಿದ್ವಿ. ಹೆಸರು ಕಾಳು, ಅಕ್ಕಿ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ. ಅದರ ಜೊತೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್, ಏನೇನು ಸಾಮಾನುಗಳನ್ನು ಹಾಕಬೇಕು ರುಬ್ಬಕ್ಕೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ.
ಯಾಕಂದರೆ ಅದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದು ಹೆಸರು ಕಾಳು ಸ್ವಲ್ಪ ಸಪ್ಪೆ ಆಗಿರೋದಕ್ಕೆ ಖಾರ ಜಾಸ್ತಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ 1-1.5 ಇಂಚು ಗಾತ್ರದ ಶುಂಠಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಜೊತೆಯಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು. ಇಲ್ಲ ಅಂದರೆ ದೋಸೆ ಮಾಡೋವಾಗ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮೇಲಿಂದ ಉದುರಿಸ್ಬೋದು. ನಮ್ಮನೆಯಲ್ಲಿ ಮೇಲಿಂದ ಈರುಳ್ಳಿ ಹಾಕಿದ್ರೆ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ರುಬ್ಬುವಾಗಲೇ ಹಾಕ್ಕೋತೀನಿ. ಒಂಥರ ಘಮ ಚೆನ್ನಾಗಿರುತ್ತೆ, ತುಂಬ ಒಂಥರ ಪರಿಮಳ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೋತಾ ಇದ್ದೀನಿ. ಈಗ ನಾನು ಇವೆಲ್ಲವುಗಳನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ. ನೀವು ಗ್ರೈಂಡರ್ ಬೇಕಾದರೂ ಉಪಯೋಗಿಸ್ಕೋಬೋದು, ಬಟ್ ಸ್ವಲ್ಪ ಆಗಿರೋದಕ್ಕೆ ನಾನು ಮಿಕ್ಸಿನಲ್ಲೇ ರುಬ್ತಾ ಇದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೆನೆಸಿರೋ ಹೆಸರು ಕಾಳು, ಅಕ್ಕಿ, ಕಡಲೆಬೇಳೆ, ಮೆಂತ್ಯ. ಈಗ ಹಸಿಮೆಣಸಿನ್ಕಾಯಿಗಳನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯನ್ನು ನೀವು ನಿಮಗೆ ಎಷ್ಟು ಖಾರ ಬೇಕು ಆ ಖಾರಕ್ಕೆ ಸರಿಯಾಗಿ ಹಾಕ್ಕೋಬೋದು. ನಾನು 3 ಹಸಿಮೆಣಸಿನ್ಕಾಯಿ ದೊಡ್ಡದಾಗಿದೆ ಅದು, ಅದಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ನೀವು ಆಮೇಲೂ ಹಾಕ್ಬೋದು, ನಾನು ಹೇಳಿದ್ನಲ್ಲ ನಿಮಗೆ, ಆ ಥರನೂ ಹಾಕ್ಕೋಬೋದು. ಹಾಗೆ ಜೀರಿಗೆ 1 ಚಮಚ ಹಾಕ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಈಗಲೇ ರುಬ್ಬೋವಾಗಲೇ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ ಆಗಿದೆ ರುಬ್ಬಿರೋದು. ಈಗ ನಾನು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಒಂಚೂರು ನೀರು ಹಾಕಿ ಮಿಕ್ಸಿಗೆ ಅದನ್ನು ಹಿಟ್ಟು ಜೊತೆ ಸೇರಿಸ್ಕೋತೀನಿ. ಈಗ ಈ ನೀರು ಹಾಕಿ ಸ್ವಲ್ಪ ಮಿಕ್ಸಿಗೆ ನಾನು ಅದನ್ನು ಎಲ್ಲ ಕ್ಲೀನ್ ಮಾಡಿ ವಾಪಸ್ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಹಿಟ್ಟು ರೆಡಿ ಆಯಿತು, ಎಲ್ಲ ಹಾಕಿ ಆಯಿತು, ಉಪ್ಪು ಹಾಕಿ ಆಯಿತು. ಇದಕ್ಕೆ ದಪ್ಪ ಅನಿಸಿದ್ರೆ ಒಂಚೂರು ನೀರು ಸೇರಿಸ್ಕೋಬೋದು. ಚೂರು ನೀರು ಸೇರಿಸ್ಕೊತೀನಿ ನಾನು. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ತುಂಬ ತೆಳ್ಳಗೆನೂ ಮಾಡ್ಕೊಳ್ಬೇಡಿ ಹಿಟ್ಟು, ಸ್ವಲ್ಪ ಗಟ್ಟಿಯೇ ಇರಲಿ, ದಪ್ಪ ಆಗಿಯೇ ಇರಲಿ. ಇದು ಕರೆಕ್ಟಾಗಿದೆ. ಈಗ ನಾವು ದೋಸೆ ಮಾಡೋಕ್ಕೆ ಶುರು ಮಾಡೋಣ. ಗ್ಯಾಸ್ ಹಚ್ಚಿ ತವ ಇಡ್ತಾ ಇದ್ದೀನಿ. ತವ ಬಿಸಿ ಆದಮೇಲೆ ನಾವು ಹೆಸರು ಕಾಳು ದೋಸೆ ಮಾಡೋಣ. ತವ ಬಿಸಿಯಾಗಿದೆ, ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಅದು ಚೆನ್ನಾಗಿ ಬರುತ್ತೆ. ಎಲ್ಲ ಮಸಾಲೆಗಳು ಅದರಲ್ಲಿ ಇರೋದ್ರಿಂದ ನಿಮಗೆ ತುಂಬ ರುಚಿಕರ ಆಗಿರುತ್ತೆ. ನೀವು ಇದನ್ನು ಚಟ್ನಿ ಜೊತೆ ತಿನ್ಬೋದು, ಹಾಗೆ ಬೆಣ್ಣೆ ತುಪ್ಪ ಇದ್ರ ಜೊತೆನೂ ತಿನ್ಬೋದು. ತುಂಬ ಆರೋಗ್ಯದಾಯಕ ದೋಸೆ ಇದು. ನಾನು ಹೆಚ್ಚಾಗಿ ಮೊಳಕೆ ಬರೆಸ್ಬಿಟ್ಟು ಮಾಡ್ತೀನಿ. ಇವತ್ತು ಬೆಳಗ್ಗೆ ಈಗ ನೆನೆಸಿ ಇಟ್ಟರೆ ರಾತ್ರಿ ನೀರು ಬಗ್ಸ್ಬಿಟ್ಟು ಮುಚ್ಚಿ ಇಟ್ಟರೆ ನಿಮಗೆ ಬೆಳಗ್ಗೆ ಸಣ್ಣ ಸಣ್ಣ ಮೊಳಕೆ ಬಂದಿರುತ್ತೆ. ಆ ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲೂ ಮಾಡ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ
ದೋಸೆ ಅಂದರೆ ಹೆಸರು ಕಾಳು ದೋಸೆ ನಿಮಗೆ ಚಟ್ನಿ ಜೊತೆ ಅಥವಾ ಜೋನಿ ಬೆಲ್ಲದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬರೀ ಕಾಯ್ದು ಪ್ಲೇನ್ ಚಟ್ನಿ ಅಂದರೆ ಹಾಕಿ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆ ಪೆಸರಟ್ಟು ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ. ಜೋನಿ ಬೆಲ್ಲದ ಜೊತೆ ತುಂಬ ಚೆನ್ನಾಗಿರುತ್ತೆ. ರುಚಿ ರುಚಿಯಾದ ಆರೋಗ್ಯಕರವಾದ ಹೆಸರು ಕಾಳು ದೋಸೆ, ಪೆಸರಟ್ಟು ದೋಸೆ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಎಲ್ಲ ಇರೋದಕ್ಕೆ ನಿಮಗೆ ಆರೋಗ್ಯಕ್ಕೆ ತುಂಬ ಸಹಾಯವಾಗುವಂತಹ ದೋಸೆ ಇದು. ಎಲ್ಲರೂ ಇಷ್ಟಪಡುವಂತಹ ದೋಸೆ, ತುಂಬ ರುಚಿಕರ ಆಗಿರುತ್ತೆ. ಅದೇ ಎಲ್ಲ ಮಸಾಲೆಗಳು ಅದರಲ್ಲಿ ನಾವು ಸೇರಿಸಿರ್ತೀವಿ, ತುಂಬ ರುಚಿಕರ ಆಗಿರುತ್ತೆ. ನೀವು ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಏನಿದು ಸುಶಾಂತ್? ಏನಿದು? ದೋಸೆ, ಪೆಸರಟ್ಟು ದೋಸೆ. ಸರಿ, ತಿಂದು ಹೇಗಿದೆ ಅಂತ ಹೇಳು. ಚೆನ್ನಾಗಿದೆ. ತಿಂದು ಹೇಳು. ನೋಡಿಲ್ಲಿ ಹೇಗಿದೆ ದೋಸೆ? ಚೆನ್ನಾಗಿದೆ. ಹೇಗಿದೆ? ಸೂಪರ್. ಹೌದಾ? ತಿನ್ನು.